ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ಬರಬಹುದು ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿವೆ. ಕೆಲವೊಮ್ಮೆ ಚುನಾವಣೆಗಳು ಬಹಳ ಸ್ಪಷ್ಟವಾಗಿರ್ತವೆ. ಒಂದು ಮನಸ್ಥಿತಿ ಇರುತ್ತೆ, ಕೋಪ ಇರುತ್ತೆ, ಮತ್ತೆ ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಆದರೆ ಚುನಾವಣೆಗಳು ಜಟಿಲವಾಗಿರುವಾಗ ಸ್ಪಷ್ಟ ಫಲಿತಾಂಶ ಊಹೆ ಮಾಡೋದು ಸುಲಭ ಅಲ್ಲದೇ ಇರುವಾಗ ಮತಗಟ್ಟೆ ಸಮೀಕ್ಷೆಗಳು ಒಂದು ಹವಾ ಸೃಷ್ಟಿ ಮಾಡುವಂಥ ಹಾದಿಯಲ್ಲಿರ್ತವೆ. ಹಾಗಾದ್ರೆ ಅದರಲ್ಲೂ ಬಂಗಾಳದ ವಿಷಯವಾಗಿ ಯಾರ ಬಳಿ ಆದ್ರೂ ನಿಜವಾದ ಉತ್ತರಗಳಿರೋದಕ್ಕೆ ಸಾಧ್ಯ ಇದೆಯಾ? ಸಾಮಾನ್ಯವಾಗಿ ಸೆಫಾಲಜಿಯನ್ನ ವಿಜ್ಞಾನ ಅನ್ನುವಂತೆ ಬಿಂಬಿಸೋರಿದ್ದಾರೆ. ಆದರೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಸಿಗುವಂತಹ ಉತ್ತರಗಳು ಪಕ್ಕಾ ಆಗಿರ್ಬೇಕು ಅಂತಾನು ಏನಿಲ್ವಲ್ಲ. ಯಾರೇ ಆದ್ರೂ ಯಾಕೆ ತಾವು ಇವರಿಗೆ ಓಟ್ ಹಾಕಿದೀವಿ ಅಂತ ಯಾರಿಗಾದ್ರೂ ನಿಖರವಾಗಿ ಹೇಳ್ತಾರಾ? ಬಹುತೇಕ ಜನರು ಅದನ್ನ ಹೇಳೋದಕ್ಕೆ ಬಯಸೋದಿಲ್ಲ. ಹಾಗಾಗಿ ಮತಗಟ್ಟೆ ಸಮೀಕ್ಷೆ ಅಂತ ಫಲಿತಾಂಶ ಮುನ್ಸೂಚನೆಯ ವಿಧಾನಗಳನ್ನ ಹಲವು ಬಾರಿ ಟೀಕೆ ಮಾಡಲಾಗಿದೆ. ಅದೇನೇ ಇದ್ರೂ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಬಹುತೇಕ ಸಮೀಕ್ಷೆಗಳು ಮಮತಾ ಬ್ಯಾನರ್ಜಿ ಅವರ ಆಟ ಮುಗಿದಿದೆ ಅಂತಾನೆ ಹೇಳ್ತಾ ಇವೆ. ನಿಜವಾಗಿನೂ ಹಾಗಾಗತ್ತಾ? ಮೋದಿ ಕಾರ್ಡ್ಗಳು ಫಲ ನೀಡಲಿವೆಯಾ? ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಸ್ಥಾನಗಳು 294, ಮ್ಯಾಜಿಕ್ ನಂಬರ್ 148. ಚಾಣಕ್ಯ ಸ್ಟ್ರಾಟಜಿಸ್ ಪ್ರಕಾರ ಟಿಎಂಸಿ 130ರಿಂದ 140 ಮತ್ತೆ ಬಿಜೆಪಿ 150ರಿಂದ 160 ಸೀಟ್ಗಳನ್ನು ಗೆಲ್ಲಬಹುದು. ಆದರೆ ಎಲ್ಲರೂ ಸುರಕ್ಷಿತವಾಗಿ ಆಡೋದಿಕ್ಕೆ ಅಥವಾ ಬಿಜೆಪಿ ಗೆಲ್ಲುತ್ತೆ ಅನ್ನೋಂಥ ಒಂದು ಹವಾವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಹಾಗೆ ಕಾಣ್ತಾ ಇದೆ. ಆದರೆ ಈ ಎಲ್ಲ ಸಮೀಕ್ಷೆಗಳು ಕೊಟ್ಟಂಥ ನಂಬರ್ಗಳನ್ನು ನೋಡ್ತಾ ಇದ್ರೆ ಎಲ್ಲ ಪಕ್ಷಗಳು ಒಂದಕ್ಕೊಂದು ಹತ್ತಿರ ಇವೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಎಲ್ಲಾನು ಬದಲಾಗಬಹುದು. ಆದ್ರೆ ಬಹಳ ಕಡಿಮೆ ಅಂತರದಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋಂಥ ಒಂದು ಸೂಚನೆಗಳನ್ನ ಇವು ಕೊಡ್ತಾ ಇವೆ. ಮ್ಯಾಟ್ರಿಚ್ ಕೂಡ ಬಿಜೆಪಿಗೆ 146ರಿಂದ 161 ಅಂತ ಹೇಳಿದೆ. ಪೋಲ್ ಡೈರಿ 142ರಿಂದ 171 ಅಂತ ಹೇಳಿದೆ. ಇನ್ನು ಬಿಜೆಪಿ 95ರಿಂದ 110ರವರೆಗೆ ಗೆಲ್ಲಬಹುದು ಅಂತ ಹೇಳಿರೋದು ಪೀಪಲ್ಸ್ ಪಲ್ಸ್ ಮಾತ್ರನೇ. ಅದು ಟಿಎಂಸಿ 117ರಿಂದ 187ರವರೆಗೆ ಗೆಲ್ಲಬಹುದು ಅಂತ ಹೇಳಿದೆ. ಆದ್ರೂ ಹೆಚ್ಚಿನ ಸಮೀಕ್ಷೆಗಳಲ್ಲಿ ಟ್ರೆಂಡ್ ಬಹಳ ಸ್ಪಷ್ಟವಾಗಿ ಬಿಜೆಪಿ ಗೆಲುವಿನ ಪರವಾಗಿದೆ. ಈ ಮತಗಟ್ಟೆ ಸಮೀಕ್ಷೆಗಳು ಸರಿಯಾಗಿರಲೂಬಹುದು. ಎಕ್ಸಿಟ್ ಪೋಲ್ಗಳು ಅಥವಾ ಸಂಖ್ಯೆಗಳು ನಿಖರವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಅವು ನಿಖರವಾಗಿರಲೂಬಹುದಾದ್ರೂ ಕೂಡ ಅದರ ಹಿಂದೆ ಒಂದು ವಿಜ್ಞಾನ ಇಲ್ಲ, ಅದು ಸಂಭವನೀಯತೆ ಮಾತ್ರನೇ. ಈ ಎಕ್ಸಿಟ್ ಪೋಲ್ ಟ್ರೆಂಡ್ ಅನ್ನ ಬಿಜೆಪಿ ಪರವಾಗಿ ವಿಪಕ್ಷಗಳ ಪಾಲಿಕೆ ಅಳುಕು ಹುಟ್ಟಿಸುವಂತಹ ರೀತಿಯಲ್ಲಿ ತೋರಿಸಲಾಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಚುನಾವಣೆಯನ್ನ ತಿರುಚೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಫಲಿತಾಂಶಗಳಲ್ಲಿ ಆಟ ಆಡೋದಿಕ್ಕೆ ಬಯಸಿದ್ರೆ ಅದಕ್ಕೆ ಒಂದು ಪೂರಕ ವಾತಾವರಣವನ್ನ ಈ ಎಕ್ಸಿಟ್ ಪೋಲ್ಗಳ ಮೂಲಕ ಸೃಷ್ಟಿ ಮಾಡೋದಕ್ಕೆ ನೋಡ್ಲಾಗ್ತಾ ಇದೆಯಾ? ಬಹಳ ಸಲ ಈ ಮತಗಟ್ಟೆ ಸಮೀಕ್ಷಾ ಫಲಿತಾಂಶಗಳನ್ನ ವಿಶ್ಲೇಷಣೆ ಮಾಡಿದಾಗಲೆಲ್ಲಾನು ಪ್ರವೃತ್ತಿ ಯಾವಾಗ್ಲೂ ಒಂದೇ ರೀತಿಯಲ್ಲಿನೇ ಇರುತ್ತೆ. ಕೆಲವೊಮ್ಮೆ ಅದು ವಿರೋಧ ಪಕ್ಷಗಳಿಗೆ, ಕೆಲವೊಮ್ಮೆ ಸರ್ಕಾರಕ್ಕೆ, ಅಥವಾ ಕೆಲವೊಮ್ಮೆ ಕಾಂಗ್ರೆಸ್ಗೆ, ಕೆಲವೊಮ್ಮೆ ಟಿಎಂಸಿಗೆ, ಮತ್ತೆ ಕೆಲವೊಮ್ಮೆ ಬಿಜೆಪಿಗೆ ಅನುಕೂಲ ಅನ್ನೋ ಕಾಣಬಹುದೇನು. ಆದ್ರೆ ಯಾವಾಗ್ಲೂ ಹೆಚ್ಚುವರಿ ಮತಗಳು ಬಿಜೆಪಿಗೆ ಯಾಕೆ ಹೋಗ್ತವೆ ಅನ್ನೋದು ಬಹಳ ಆಸಕ್ತಿದಾಯಕ ವಿಷಯ. ಅನೇಕ ಸಲ ಈ ಮತಗಟ್ಟೆ ಸಮೀಕ್ಷೆಗಳ ಮೂಲಕ ಫಲಿತಾಂಶಕ್ಕೂ ಮೊದಲು ಒಂದು ಆಟ ಆಡಲಾಗುತ್ತೆ ಅನ್ನೋದು ಏನು ರಹಸ್ಯವಾಗಿ ಉಳಿದಿಲ್ಲ. ಅದು ಇದೆಲ್ಲ ತಿಳಿದ ನಂತರ ಕೂಡ ಅನೇಕ ನಾಚಿಕೆಗೇಡಿನ ಘಟನೆಗಳ ನಂತರನೂ ನಾವಿನ್ನೂ ಅದೇ ಮತಗಟ್ಟೆ ಸಮೀಕ್ಷೆಗಳ ಬಗ್ಗೆ ಒಂದು ಗೀಳನ್ನ ಹೊಂದಿದ್ದೀವಿ. 2024ರ ಲೋಕಸಭೆ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿಯನ್ನ 400ಕ್ಕಿಂತ ಹೆಚ್ಚು ಸೀಟುಗಳಲ್ಲಿ ಗೆಲ್ಲಿಸಿದ್ವು. ಎಲ್ಲ ಏಜೆನ್ಸಿಗಳು ಬಿಜೆಪಿ ಗೆಲ್ಲಬಹುದಾದಂಥ ಸೀಟುಗಳನ್ನ 350 ಮೇಲೇನೆ ಲೆಕ್ಕ ಹಾಕಿದ್ವು. ಅಂದ್ರೆ ಅಂತಿಮವಾಗಿ ಫಲಿತಾಂಶಗಳು ಸಾಕಷ್ಟು ಭಿನ್ನವಾಗಿದ್ವು. ಬಿಜೆಪಿ 400 ಸೀಟುಗಳನ್ನ ಗೆಲ್ಲೋದಿರಲಿ, ಅದರಿಂದ ತುಂಬಾ ದೂರದಲ್ಲಿತ್ತು. 300 ಸೀಟುಗಳನ್ನ ಗೆಲ್ಲೋದಿಕ್ಕೂ ಕೂಡ ಬಿಜೆಪಿಗೆ ಆಗಿರಲಿಲ್ಲ. ಬಿಜೆಪಿ ಗೆದ್ದಿದ್ದು ಕೇವಲ 240 ಸೀಟುಗಳಲ್ಲಿ. ಇಡೀ ಎನ್ಡಿಎ 293 ಸೀಟುಗಳನ್ನು ಮಾತ್ರ ಗೆದ್ದಿತ್ತು. ಬಿಜೆಪಿ ಹಾಗೆ ಹೀಗೆ ಅಂತ ಹೇಳಿದವರೆಲ್ಲರ ಬಾಯನ್ನ ಈ ದೇಶದ ಮತದಾರರು ಮುಚ್ಚಿದ್ರು. ಮತಗಟ್ಟೆ ಸಮೀಕ್ಷೆಗಳಲ್ಲಿ ಇಂಥ ತಪ್ಪುಗಳು ಹಲವು ಬಾರಿ ಆಗಿವೆ. 2009ರಲ್ಲಿಯೂ ಕೂಡ ಅದೇ ಕತೆ ಪುನರಾವರ್ತನೆ ಆಯಿತು. ಎನ್ಡಿಎ 240ರಿಂದ 278 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಲಾಗಿತ್ತು. ಆದರೆ ಎನ್ಡಿಎ ವಾಸ್ತವವಾಗಿ 159 ಸ್ಥಾನಗಳನ್ನು ಮಾತ್ರ ಗೆದ್ದಿತು. ಮತ್ತೆ 2015ರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಎನ್ಡಿಎ 141 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಲಾಗಿತ್ತು. ಆದರೆ ಎನ್ಡಿಎ 58 ಸ್ಥಾನಗಳನ್ನು ಗೆಲ್ಲುವಷ್ಟಕ್ಕೇನೆ ಸುಸ್ತಾಗೋಯ್ತು.
ಮತ್ತೆ 2015ರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿ 32ರಿಂದ 53 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗಿತ್ತು. ಆದರೆ ಎಎಪಿ 67 ಸ್ಥಾನಗಳನ್ನು ಗೆದ್ದಿತು. ಮತ್ತೆ 2017ರ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ 161ರಿಂದ 210 ಸ್ಥಾನಗಳನ್ನು ನೀಡಲಾಯಿತು. ಆದರೆ ಬಿಜೆಪಿ 312 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಯಾರೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ. 2022ರ ಪಂಜಾಬ್ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಲೆಕ್ಕ ತಪ್ಪಿತು. ಛತ್ತೀಸ್ಗಢ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯುತ್ತೆ ಅಂತ ಹೇಳಲಾಗಿತ್ತು. ಕಡೆಗೆ ಕಾಂಗ್ರೆಸ್ ಸೋತೋಯ್ತು. 2024ರ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಮತಗಟ್ಟೆ ಸಮೀಕ್ಷೆಗಳನ್ನು ತುಂಬಾನೇ ನಂಬಿತು. ಕಾಂಗ್ರೆಸ್ ಪಕ್ಷನೇ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳಲಾಯಿತು. ಕಡೆಗೆ ಎಲ್ಲ ಉಲ್ಟಾಗಿತ್ತು. ಇಂಥ ಇನ್ನೂ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬಹುದು. ಈ ಎಲ್ಲಾ ತಪ್ಪುಗಳ ನಂತರ ಮತಗಟ್ಟೆ ಸಮೀಕ್ಷೆಗಳಿಗೆ ಯಾವುದೇ ಬೆಲೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಈ ಮತಗಟ್ಟೆ ಸಮೀಕ್ಷೆಗಳನ್ನ ನೋಡೋದು ಒಂದು ರೀತಿ ಎಂಟರ್ಟೈನ್ಮೆಂಟ್ಗಾಗಿ ಅನ್ನುವಂಥ ಒಂದು ಸ್ಥಿತಿ ಬಂದಿದೆಯಾ? ಆದರೆ ಒಂದಂತೂ ನಿಜ, ಈ ಟಿವಿ ಸ್ಟುಡಿಯೋಗಳಲ್ಲಿ ಕೂತ್ಕೊಂಡು ಪಾಂಡಿತ್ಯ ಮೆರೆಯವರಿಗೆ ಭಾರತ ಹೇಗೆ ಮತ ಚಲಾಯಿಸ್ತಾ ಇದೆ ಅಂತ ಗೊತ್ತಿಲ್ಲ. ಮತಗಟ್ಟೆ ಸಮೀಕ್ಷೆಗಳು ಸ್ಪಷ್ಟ ಫಲಿತಾಂಶದ ಸಾಧ್ಯತೆ ಇರುವಲ್ಲಿ ಯಶಸ್ವಿಯಾಗಿವೆ. ಸ್ಪಷ್ಟ ಅಲೆ ಇರುವಲ್ಲಿ ಅದು ಮೇಲ್ನೋಟ ಕಾಣುತ್ತೆ. ಆದರೆ ಚುನಾವಣೆ ನಿಕಟವಾಗಿರುವಲ್ಲಿ ಊಹೆ ಮಾಡೋದು ಸುಲಭ ಅಲ್ಲ. ಮತ್ತೆ ಅಂಥ ಕಡೆಗೆ ಈ ಮಡಿಲ ಮೀಡಿಯಾಗಳು ತಮ್ಮ ತುತ್ತೂರಿಯನ್ನು ಬಾರಿಸುವಂಥ ಕೆಲಸ ಮಾಡ್ತವೆ, ಮತ್ತೆ ತಪ್ಪನ್ನೇ ಮಾಡ್ತವೆ. ಈಗ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೆಳವಣಿಗೆಗಳು ನಡೆದಿವೆ. ಡೆರಿಕ್ ಒಬ್ರೇನ್ ಪ್ರಧಾನಿ ಅವರಿಗೆ ಒಂದು ಮಹತ್ವದ ಸವಾಲನ್ನು ಒಡ್ಡಿದ್ದಾರೆ. ಮಮತಾ ಬ್ಯಾನರ್ಜಿ ಮತ್ತೆ ಟಿಎಂಸಿ ಬಂಗಾಳವನ್ನು ಏನಾದರೂ ಗೆದ್ರೆ ಪ್ರಧಾನಿ ಹುದ್ದೆಗೆ ಮೋದಿ ರಾಜೀನಾಮೆಯನ್ನು ನೀಡಲಿ ಅಂತ ಹೇಳಿದ್ದಾರೆ. नरेंद्र, आपने अनाउंस किया था बंगाल की सभी 294 सीट्स पर आप ही कैंडिडेट है. बड़ी बड़ी बात छोड़िए, ये चैलेंज स्वीकार कीजिए. 4 मई को जब ममता बनर्जी और टीएमसी बंगाल जीतेंगे, प्रधानमंत्री पद से रेजिग्नेशन दीजिए. है दम? ಮತಗಟ್ಟೆ ಸಮೀಕ್ಷೆಗಳು ಪದೇ ಪದೇ ತಪ್ಪು ಅನ್ನೋದು ಸಾಬೀತಾಗಿದೆ. ಈ ಬಾರಿಯೂ ಕೂಡ ತಪ್ಪು ಅಂತ ಸಾಬೀತಾಗುತ್ತೆ ಅನ್ನೋ ಒಂದು ವಿಶ್ವಾಸ ಟಿಎಂಸಿ ಅದಾಗಿದೆ. ಮತ್ತೆ ಈ ಬಾರಿ ಪಡೆಗಳನ್ನು ಬಳಸಿದಂತಹ ರೀತಿ, ಚುನಾವಣಾ ಆಯೋಗವನ್ನು ಬಳಸ್ಕೊಂಡಂತಹ ರೀತಿ, ಮತ್ತೆ SIR ಮೂಲಕ ಆಡಲಾಗಿರುವಂತಹ ಆಟ ಎಲ್ಲವೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇದು ಅವರಿಗೆ ಒಂದು ಕಠಿಣ ಯುದ್ಧ. ಬಿಜೆಪಿ ಚುನಾವಣೆಯಲ್ಲಿ ಬಲವಂತವಾಗಿ ರಿಗ್ಗಿಂಗ್ ಮಾಡೋದಕ್ಕೆ ಬಯಸುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡಿದ್ದಾರೆ. And CRPF cannot torture like this. See, no state police is there. None of the booths are safe. None of the booths. All they are captured. Is it their duty? They should secure the border. Instead of secure the border, they are securing one political party. I'm sorry, I have never seen this type of thing. Because in my life, I'm fighting my election since 1984. And this time the atrocities terrible. এত atrocity হচ্ছে, এত অত্যাচার হচ্ছে। even আমার পড়ায় ঢুকে পর্যন্ত মেয়েদের মেরেছে। ಆಟ ಈಗ ಬಿಜೆಪಿ ಕೈಯಲ್ಲಿದೆ ಅಂತ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ. ಚುನಾವಣೆಗಳನ್ನ ಮಿಲಿಟರಿಕರಣಗೊಳಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಆತಂಕಕಾರಿ. ಇನ್ನು ಚುನಾವಣಾ ಆಯೋಗ SIR ಅನ್ನ ಎಷ್ಟು ಬೇಗ ಪಾರದರ್ಶಕ ಅಲ್ಲದೆ ಇರುವಂತಹ ರೀತಿಯಲ್ಲಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡದೆ ನಡೆಸಿದೆ. ಯಾರೇ ಗೆದ್ರೂ ಬಂಗಾಳದಲ್ಲಿ ಚುನಾವಣೆ ನಡೆದಂತಹ ರೀತಿ ಆಕ್ಷೇಪಾರ್ಹ. ಇದು ಆತಂಕಕಾರಿ ಪರಿಸ್ಥಿತಿಯಾಗಿದೆ. ನಾಳೆ ದೇಶದ ಉಳಿದ ಭಾಗಗಳಲ್ಲಿಯೂ ಕೂಡ ಇದೇ ರೀತಿ ಚುನಾವಣೆ ನಡೆಯಲಿದೆಯಾ? ಇಂಥದ್ದೊಂದು ಆತಂಕಕ್ಕೆ ಪೂರಕವಾದಂಥ ಎಲ್ಲ ವಿಲಕ್ಷಣ ಸನ್ನಿವೇಶವೂ ಕೂಡ ಈಗ ಕಾಣಿಸ್ತಾ ಇದೆ. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.